ನೋಡಿ ಸರ್, ಇದೇ ನಮ್ಮ ಲೇಔಟು, ದಾಸನಪುರ ಹೋಬಳಿ ಮಲ್ಸಂದ್ರ ಗ್ರಾಮ, ಓಕೆ. DC ಕನ್ವರ್ಷನ್ ಸೈಟು. ಹಾ. ಈ ಮನೆ ಹೊರಗಡೆಯಿಂದ ಬಂದ ಮನೆ ಬಾಗಿಲು ಹೇಗೆ ತೆಗಿತೀವಿ, ಗೇಟ್ ಹೇಗೆ ತೆಗಿತೀವಿ, ಅದೇ ತರ. ನಿಮಗೆ ಬರೀ ಸೈಟ್ ಸರ್, ನಮಗೆ ಕನಸಿನ ಮನೆ. ಹೌದು ಸರ್, ಎಲ್ಲಾರ್ಗು ಒಂದು ಕನಸು ಬದುಕಿನ ಬುತ್ತಿ ನೋಡಿ ಸರ್, ಹೇಗಿದೆ ಸರ್. ಪ್ರತಿಯೊಂದು ಮೂಲಭೂತ ಸೌಕರ್ಯ ಮನುಷ್ಯನಿಗೆ ಏನು ಅವಶ್ಯಕತೆ ಇದೆ ಎಲ್ಲಾದ್ರೂ ಸ್ಪೆಷಾಲಿಟಿ ಕೊಟ್ಟಿದ್ದೀವಿ ಸರ್. ಹೌದೌದು. ನನಗೆ ಯಾರು 5 ವರ್ಷ ಬಿಟ್ಕೊಂಡು ಇಂಪ್ರೂವ್ ಆಯ್ತದೆ, 10 ವರ್ಷ ಬಿಟ್ಟು ಇಂಪ್ರೂವ್ಮೆಂಟ್ ಆಯ್ತದೆ ಅಂತಾರೆ. ನಾವು ಇಂಪ್ರೂವ್ಮೆಂಟ್ ಆಗಿರೋ ಜಾಗ ಸರ್ ಇದು. ಇವತ್ತೇ ಕಟ್ಕೊಂಡಿರ್ಬೋದು, ನಾಳೆ ಅಲ್ಲ ಇವತ್ತೇ ಕಟ್ಕೊಂಡಿರ್ಬೋದು. 70 to 80% ಡೋರ್ ಮಾಡ್ಕೊಡ್ತೀವಿ. DC ಕನ್ವರ್ಷನ್ ಪಕ್ಕದಲ್ಲಿ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಇದೆ, ಹೋಟೆಲ್ ಇದೆ, ನಿಕ್ಕಲ್ಲಿ ಕಾಲೇಜ್ ಇದೆ, ಸ್ಕೂಲ್ ಇದೆ. ತವರೆಕೆರೆ 5 ಕಿಲೋಮೀಟ್ರು, ಇಲ್ಲಿಂದ ನೆಲಮಂಗಲ 15 ಕಿಲೋಮೀಟ್ರು. ಈ ಕಡೆ 5 ನಿಮಿಷ ಜರ್ನಿ, ಈ ಕಡೆ 15 ನಿಮಿಷ ಜರ್ನಿ. ತವರೆಕೆರೆಯಿಂದ ಇಲ್ಲಿಂದ ತವರೆಕೆರೆಗೆ ಮಾಗಡಿ ರೋಡು ಮತ್ತು ನೆಲಮಂಗಲ, ಮೆಜೆಸ್ಟಿಕ್ಕು, ಮಾರ್ಕೆಟು, ಮೈಸೂರು ರೋಡ್ಗೆಲ್ಲ ಪ್ರತಿ 5 ನಿಮಿಷಕ್ಕೊಂದು ಬಸ್ ಇದೆ. 5 ನಿಮಿಷಕ್ಕೊಂದು ಬಸ್ ಇದೆ. ಇನ್ನೊಂದು ಸ್ವಲ್ಪ ತಡೆದ್ರೆ ಮೆಟ್ರೋ 5 ನಿಮಿಷ. ಮೆಟ್ರೋ ಇಲ್ಲಿಂದ ಬಂದ್ರೆ ತವರೆಕೆರೆವರೆಗೂ ಮೆಟ್ರೋ ಆಗ್ತಾ ಇದೆ. ಇದು 80 feet ರೋಡ್ ವೈಡ್ ಆಗಿದೆ, ಮಾರ್ಕಿಂಗ್ ಆಗಿದೆ. ಬಟ್ ಮಾಡ್ಬೇಕಷ್ಟೇ, ಆದಷ್ಟು ಜಲ್ದಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಬಸ್ ಕಾಲಿಂದ ಹೊರಗಡೆ ಇಟ್ರೆ ಸೈಟ್ ಒಳಗಡೆ, ಮನೆಯಲ್ಲಿ ಕೂಗಿದ್ರೆ ಇಲ್ಲಿ ಬಸ್ ಸ್ಟ್ಯಾಂಡ್ ಕೂಗಿದ್ರೆ ಮನೆಯವ್ರು ಈಚೆ ಬರಬೇಕು. ಅದ್ಭುತ ಇದೆ ಸರ್, ಯಾವ್ದು ತೊಂದರೆ ಇಲ್ಲ ಸರ್. ನೀವು ಇವತ್ತೇ ಬಂದು ಕಟ್ಕೊಂಡಿರೋ ಬಸ್ ಡಾಕ್ಯುಮೆಂಟ್ಸ್ ಒಳ್ಳೆ ಜೆನ್ಯೂನ್ ಡಾಕ್ಯುಮೆಂಟ್ಸ್ ಸರ್. ಅದ್ಭುತ. ಯಾವುದೇ ಲಾಯರ್ ಕೊಟ್ಟು ತಗೊಂಡು ಕೇಳ್ಕೊಂಡ್ಬಂದು ಇಬ್ರು ಕೊಡಿ, ಅವ್ರಿಗೇನು ಡಾಕ್ಯುಮೆಂಟ್ಸ್ ಬೇಕಾದ್ರೆ ಕೊಡ್ತೀವಿ. DC ಕನ್ವರ್ಷನ್. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆದರದ ಸ್ವಾಗತ. ಏನಪ್ಪ ಯಾವುದೋ ದೇವಸ್ಥಾನದ ಎದುರುಗಡೆ ನಿಂತ್ಕೊಂಡಿದ್ದಾನೆ ಅಂತ ಅಂದ್ಕೊಂಡ್ರೆ ಹೌದು. ಭಾಳ ಖುಷಿ ಆಗೋದೇನೆಂದರೆ ನಮ್ಮ ಮನೆ ದೇವರು ಕೂಡ ವೀರಭದ್ರ ಸ್ವಾಮಿ ದೇವರು. ಆ ದೇವ್ರ ಮುಂದೆ ನಿಂತ್ಕೊಂಡು ಇವತ್ತೊಂದು ಖುಷಿ ವಿಚಾರ ತಮಗೆ ತೊಗೊಂಡು ಬಂದಿದ್ದೀನಿ. ಏನು ಅಂತ ಹೇಳಿದರೆ ಮತ್ತೆ ಅದೇ ರೀ, ನಮ್ಮ ಕನಸಿನ ಮನೆ, ನಮ್ಮ ಕನಸಿನ ಸೈಟನ್ನು ಬಗ್ಗೆ ಮಾತಾಡೋದಕ್ಕೆ ಬಂದಿದ್ದೀನಿ. ಈ ಊರು ಇರ್ತಕ್ಕಂಥದ್ದು ಮಲ್ಲಸಂದ್ರ ಅಂತ ಹೇಳಿ. ಮಲ್ಲಸಂದ್ರ ದಾಸನಪುರ ಹೋಬಳಿಯಲ್ಲಿ ಬರುತ್ತೆ. ನಿಮಗೆ ನೆಲಮಂಗಲದಿಂದ ಒಂದು 15 ನಿಮಿಷದ ದಾರಿ ಇದೆ. ನಿಮಗೆ ತಾವರೆಕೆರೆಯಿಂದ ಬಂದರೆ ಒಂದು 5 ನಿಮಿಷದ ದಾರಿ. ಆ ಮಧ್ಯದಲ್ಲಿ ಈ ಊರಿದೆ. ಮೇನ್ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ. ಭಾಳ ಖುಷಿ ವಿಚಾರ ಏನು ಅಂತಂದರೆ, ಇಷ್ಟು ದಿವಸ ನೀವು ರೆವಿನ್ಯೂ ಸೈಟ್ ನೋಡಿರ್ತೀರಿ, ನಾನು ಹುಡುಕ್ತಾ ಇದ್ದೆ. ನಮ್ಮ ವೀಕ್ಷಕರಿಗೆ ಯಾರಾದರೂ ಕನ್ವರ್ಷನ್ ಸೈಟ್ ಇದ್ರೆ ತೋರ್ಸೋದು ಬೇಡವೇನ್ರಿ? ಯಾಕಂದರೆ ಎಲ್ಲರೂ ಅದನ್ನು ಆಸೆ ಪಡ್ತಿರ್ತಾರೆ. ಯಾಕೆಂತಂದರೆ ಸೈಟು ಅನ್ನೋದು ನಮ್ಮ ಕನಸಿನ ಕೂಸು. ಅದು ಯಾವಾಗಲೂ 10 ರೂಪಾಯಿ ಜಾಸ್ತಿ ಆದರೂ ಪರವಾಗಿಲ್ಲ, ಒಂದು ಒಳ್ಳೆ ಜಾಗದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾದರೂ ಆಯಿತು, ಅಥವಾ ಮನೆ ಕಟ್ಟೋಕ್ಕಾದರೂ ಆಯಿತು ಅಂತ ಯೋಚನೆ ಮಾಡ್ತಾ ಇರ್ತೀರಿ. ಹಾಗಾಗಿ ನನಗೂ ಇತ್ತು, ಇವತ್ತು ಅದು ಕೈಗೂಡಿದೆ. ರಾಘವೇಂದ್ರ ಪ್ರಾಪರ್ಟೀಸ್ ಅಂತ ಒಬ್ಬರು ಇಲ್ಲಿ ಒಂದು ಲೇಔಟ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ ನನಗೆ ಮೊದಲು ಕೇಳಿದಾಗ ಖುಷಿನೂ ಆಯಿತು. ಬನ್ನಿ ಅದ್ರ ಪರಿಚಯ ಮಾಡಿಸೋಣ. ಕನ್ವರ್ಷನ್ ಆಗಿದೆ. ಮತ್ತು ಈಗ 100 ನೋಡ್ತಾ ಇದ್ದೀರಲ್ಲ, ಇಲ್ಲೇ ನೋಡಿ ನಾನು ಜಾಗ ತೋರಿಸ್ತಾ ಇದ್ದೀನಿ. ಈ ಊರು ರೋಡ್ ಪಕ್ಕನೇ ಆ ಸೈಟ್ ಇರುವಂಥದ್ದು. ಅದು ಭಾಳ ಖುಷಿ ಆಯಿತು ನನಗೆ. ಆಮೇಲೆ ಇದು ನಿಮಗೆ ಮೆಜೆಸ್ಟಿಕ್ಕಿಂದ ಮತ್ತು ಮಾರ್ಕೆಟಿಂದ ಇಲ್ಲಿಗೆ ನೇರವಾಗಿ ಬಸ್ ಇದೆ. ಬಸ್ ಇಳಿದ ತಕ್ಷಣ ನೀವು ಸೈಟ್ ಲೇಔಟ್ ಒಳಗಡೆ ಕಾಲಿಡ್ತೀರಿ. ಅಂಥ ಅದ್ಭುತವಾದ ಜಾಗ. ಅದನ್ನು ಕೇಳೇ ನನಗೆ ಖುಷಿ ಆಯಿತು, ಅದಕ್ಕೆ ಬಂದಿದ್ದೀನಿ. ಬನ್ನಿ. ಆಮೇಲೆ ಇದು ಇನ್ನೊಂದು ವಿಶೇಷ ಏನಂತ ಹೇಳಿದರೆ, ತಾವರೆಕೆರೆಗೆ ನಿಮಗೆ ಮೆಟ್ರೋ ಬರುತ್ತೆ. ಇಲ್ಲಿ ಆಲ್ರೆಡಿ ಸರ್ವೆ ಆಗಿದೆ, ಕೆಲಸ ನಡೆಯುತ್ತೆ. ಮುಂದಿನ ದಿನಗಳಲ್ಲಿ ಮೆಟ್ರೋ ಬರುತ್ತೆ. ಆಮೇಲೆ ಸುತ್ತಮುತ್ತ ಸ್ಕೂಲು, ಕಾಲೇಜುಗಳು, ಹಾಸ್ಪಿಟ್ಲು ಎಲ್ಲ ಇರ್ತಕ್ಕಂಥ ಜಾಗ. ಯಾಕಂದರೆ ಆಲ್ರೆಡಿ ಊರ ಮಧ್ಯೆ ಇರೋದ್ರಿಂದ ಆ ಎಲ್ಲ ಫೆಸಿಲಿಟೀಸ್ ಇಲ್ಲಿದೆ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಮುಂದಿನ ದಿನಗಳಲ್ಲಿ ಆಲ್ರೆಡಿ ಮಾರ್ಕ್ ಆಗಿದೆ. 80 ಅಡಿ ರೋಡ್ ಇಲ್ಲಿ ಬರ್ತಾ ಇದೆ. ಹಾಗಾಗಿ ಅದೊಂದು ಖುಷಿ ವಿಚಾರ. ಬನ್ನಿ, ಇದ್ರ ಕಂಪ್ಲೀಟ್ ಕತೆ ನಿಮಗೆ ತಿಳಿಸ್ತೀನಿ. ಈ ರಾಘವೇಂದ್ರ ಪ್ರಾಪರ್ಟೀಸ್ಗೆ ನಿಮಗೆ ಸ್ವಾಗತ. ಮತ್ತು ಅದರ ಓನರ್ ಅಂತೂ ಅದ್ಭುತವಾಗಿ ಮಾತಾಡ್ತಾರೆ ಅಂತ ಕೇಳಿದ್ದೀನಿ. ಅವ್ರನ್ನೂ ಕೂಡ ನಿಮ್ಗೆ ಪರಿಚಯ ಮಾಡಿಸ್ತೀನಿ. ಕನ್ವರ್ಷನ್ ಸೈಟ್ಗೆ ಮತ್ತು ರಾಘವೇಂದ್ರ ಪ್ರಾಪರ್ಟೀಸಿಗೆ ತಮಗೆ ಸ್ವಾಗತ ಗೆಳೆಯರೆ. ಬನ್ನಿ ನೋಡೋಣ ಏನೇನಿದೆ ಅಂತ. ಇದು ಈ ಲ್ಯಾಂಡ್ದು ಕನ್ವರ್ಷನ್ ಕಾಪಿ. ಹೌದು ಅಲ್ವಾ? ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು ಉತ್ತರ ತಾಲೂಕು, ದಾಸನಪುರ 3 ಹೋಬಳಿ, ಮಲ್ಲಸಂದ್ರ ಗ್ರಾಮದ ಸರ್ವೆ ನಂಬರ್ 84/3 ಜಮೀನನ್ನು ವ್ಯವಸಾಯೇತರ ರೆಸಿಡೆನ್ಷಿಯಲ್ ಲೇಔಟ್ ಉದ್ದೇಶಕ್ಕಾಗಿ ಅಫಿಡವಿಟ್ ಆಧಾರಿತ ಭೂ ಪರಿವರ್ತನೆ ಕೋರಿ ಶ್ರೀಮತಿ ನಂಜುಂಡಪ್ಪ ಲೇಟ್ ನೀರ್ಗುಂದಪ್ಪರವರು ದಿನಾಂಕ 27/11/2020 ಅರ್ಜಿ ಸಲ್ಲಿಸಿರುವ ಬಗ್ಗೆ. ಹೌದು ಅಲ್ವಾ? ಅವರು ಅರ್ಜಿ ಸಲ್ಲಿಸಿದ್ರು. ಭೂ ಪರಿವರ್ತನಾ ಶುಲ್ಕ 49,500 ಪೋಡಿ ಶುಲ್ಕ ₹55, ದಂಡ ಶುಲ್ಕ ₹, ಖರಾಬು ಶುಲ್ಕ ಒಟ್ಟು 49,060ಗಳನ್ನು ಖಜಾನೆಗೆ ಅರ್ಜಿದಾರರು ಜಮಾ ಮಾಡಿರುತ್ತಾರೆ. ಅರ್ಜಿದಾರರು ನೀಡಿರುವ ಅಫಿಡವಿಟ್ ಪ್ರಮಾಣಪತ್ರ ಸಂಖ್ಯೆ 233382 ದಿನಾಂಕ 27/11/2020 ಅಲ್ವಾ? ಒಟ್ಟು 36 ಗುಂಟೆನ ಇದು ರೆಸಿಡೆನ್ಷಿಯಲ್ ಲೇಔಟ್ ಆಗಿ ಪರಿವರ್ತನೆ ಹೊಂದಿರತಕ್ಕಂಥ ಜಿಲ್ಲಾಧಿಕಾರಿಗಳು
ಪತ್ರ, ಹೌದು ಕನ್ವರ್ಷನ್ ಪತ್ರ ಇದು, ಕನ್ವರ್ಷನ್ ಅಲ್ವಾ ಸರ್? ಕನ್ವರ್ಷನ್ ಕಾಪಿ. ಇದು ಸೀಲು ಸೈನ್ ಬಿದ್ದಿರೋದು. ತಹಸೀಲ್ದಾರ್ದು. ಓಕೆ. ಹಾಗೆ ಜಿಲ್ಲಾಧಿಕಾರಿಗಳದ್ದು ಇದೆ. ಹೌದು. ಇದು ಅವ್ರದ್ದು ಇದು ಬಂದು ಮೂಲ ಪೇಪರ್ RTC. ನಂಜುಂಡಪ್ಪ ಅವರು ನೀರ್ಗುಂದಪ್ಪ ಅವರು 36 ಗುಂಟೆ ಐತಿ. ಹೌದು ಅಲ್ವಾ? ಹೌದು. ಯಾವುದು ಋಣಭಾರಗಳು ಏನು ಇಲ್ಲ ಇದರಲ್ಲಿ. ಹೌದು. ಎಲ್ಲ ಕ್ಲಿಯರ್ ಆಗಿದೆ. ಹೌದು. 36 ಗುಂಟೆ. ಇದು ಪಕ್ಕಾ ಜನರಲ್ ಕ್ಯಾಟಗರಿದು, ಅಂದ್ರೆ ಲಿಂಗಾಯತರದು. ಜನರಲ್ ಮೂಲ ಬಂದು ಲಿಂಗಾಯತರು, ತಗೊಂಡಿರೋದು ಬಂದು ಜನರಲ್. ಈಗ ಜನರಲ್ ಇಂದ ನಾವು ಮಾಡ್ತಿರುವಂತದ್ದು. ನಿಮ್ದು ಅಗ್ರಿಮೆಂಟ್ ಹೊಡ್ರಿ. ನಮ್ದು ಅಗ್ರಿಮೆಂಟ್. ಓಕೆ ಓಕೆ. ಸರ್ ನಮಸ್ತೆ ಸರ್. ನಮಸ್ಕಾರ, ಹೇಳಿ ಸರ್. ಸರ್ ನನ್ನ ಹೆಸರು ಮಹಾರುದ್ರಪ್ಪ ಅಂತ, ಬದುಕಿನ ಬುತ್ತಿ ಅಂತ ಯೂಟ್ಯೂಬ್ ಚಾನಲ್ ಇಂದ ಬಂದಿದ್ದೀನಿ ಸರ್. ಸರ್ ಹೇಳಿ. ಕಾರ್ತಿಕ್ ಅವರು ಹಿಂಗೊಂದು ಲೇಔಟ್ ಇದೆ, ಇದನ್ನ ಪ್ರಮೋಷನ್ ಮಾಡಬೇಕು ಅಂತ ಕರೆದಿದ್ರು. ಹೌದು. ಅದಕ್ಕೆ ನಾನು ಕೇಳ್ತಾ ಇದ್ದೆ, ಇದ್ರ ಓನರ್ ಯಾರು, ಮೂಲ ಓನರ್ ಅಂತ ಡಾಕ್ಯುಮೆಂಟ್ ಚೆಕ್ ಮಾಡ್ತಾ ಇದ್ದೆ. ನಿಮ್ಮ ಹೆಸರು ಮಂಜುನಾಥ್ ಅವ್ರಂತ ಇತ್ತು. ಹೌದೌದು, ನಮ್ದು. ಯಾವುದಕ್ಕೆ ಆಗ್ಲಿ ನಿಮ್ಮನ್ನ ಓನರ್ ನೀವು, ಅದಕ್ಕಾಗಿ ನಿಮ್ಮನ್ನ ಒಂದು ಮಾತು ಕೇಳೋಣ ಅಂತ ಫೋನ್ ಮಾಡಿದ್ದೆ ಸರ್. ಏನಿಲ್ಲ ಸರ್, ಅವರು ಸೈಟ್ ನ ಮಾರಾಟ ಮಾಡ್ತಾರ. ಅವರು ನಾವು ಅಗ್ರಿಮೆಂಟ್ ಹಾಕಿ ಕೊಟ್ಬಿಟ್ಟಿದೀವಿ. ಅವರು ಮಾರಾಟ ಮಾಡಬಹುದು. ಅಂದ್ರೆ ರಿಜಿಸ್ಟ್ರೇಷನ್ ನೀವೇ ಮಾಡ್ಕೊಡ್ತೀರಿ? ರಿಜಿಸ್ಟ್ರೇಷನ್ ನಾವೇ ಮಾಡ್ಕೊಡ್ತೀವಿ. ಓಕೆ ಸರ್. ಇದು ಕನ್ವರ್ಷನ್ ಆಗಿದೆ ಅಂತ ಕೇಳ್ಪಟ್ಟೆ. ಹೌದು. ಡಾಕ್ಯುಮೆಂಟ್ ಇಲ್ಲಿದೆ ಸರ್. ಈಗ ಯಾರಾದರೂ ದೊಡ್ಡ ದೊಡ್ಡ ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರೆ, ಈಗ ಕಾರ್ತಿಕ್ ಅವರು ಅದಕ್ಕೆ ಅಗ್ರಿಮೆಂಟ್ ಮಾಡ್ಕೊಡ್ತಾರಾ ಅಥವಾ ನೀವೇನಾದರೂ ಸಿಗ್ನೇಚರ್ ಹಾಕ್ತೀರಾ, ಹೇಗೆ ಸರ್? ಈಗ ನಾವು ಸಿಗ್ನೇಚರ್ ಹಾಕ್ತಿವಿ. ನಾವು ಅಗ್ರಿಮೆಂಟ್ ಬೇಕು ಅಂತಂದ್ರೆ ನಮ್ ಕಡೆಯಿಂದನೂ ನಾವು ಹಾಕೊಡ್ತೀವಿ. ಯಾಕಂದ್ರೆ ಲೇಔಟ್ ನಿಮ್ದು ದೊಡ್ಡ ಅಮೌಂಟ್ ಆಗಿರೋದ್ರಿಂದ ಕೆಲವೊಬ್ಬರಿಗೆ ಅಗ್ರಿಮೆಂಟ್ ಹೋಲ್ಡರ್ ನಂಬೋದು ಹೇಗೆ ಅಂತ ಇರುತ್ತೆ ಸರ್. ಹಾಗಾಗಿ ಲೇಔಟ್ ಓನರ್ ನೀವು ಮಾತಾಡಿದ್ರೆ ಚೆನ್ನಾಗಿತ್ತು, ನೀವು ಅಗ್ರಿಮೆಂಟ್ಗೆ ಅಥವಾ ನೇರವಾಗಿ ಬಂದು ಇದನ್ನ ಮಾಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಅಭಿಪ್ರಾಯ. ಏನ್ ತೊಂದ್ರೆ ಏನಿಲ್ಲ. ಈಗ ನಾವ್ ಮಾರಿದ್ಮೇಲೆ ವಸ್ತು ನಮ್ದಲ್ಲ. ಈಗ ಆಕ್ಚುಲಿ ನಾವು ಆಲ್ರೆಡಿ ಅವರು ಡೆವಲಪ್ಮೆಂಟ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ಟಿದ್ವಿ. ಕಾರ್ತಿಕ್ ಏನು ಮೊದ್ಲು ಇದಾರೆ, ಅಗ್ರಿಮೆಂಟ್ ಯಾರಿಗೆ ಹಾಕೊಟ್ಟಿದ್ವಿ ಅವ್ರದ್ದು ಸಿಗ್ನೇಚರ್ ಅಗ್ರಿಮೆಂಟ್ ಬೀಳ್ಬೇಕು, ನಮ್ದು ಬೀಳ್ಬೇಕು. ಓಕೆ ಓಕೆ, ಅದ್ಭುತ ಸರ್. ನಿಮ್ದಾದ್ರೆ ಯಾಕೆ ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಸರ್ ಒಂದಿಷ್ಟು ಜವಾಬ್ದಾರಿಗಳು ನಮಗೂ ಇರುತ್ತೆ ಏನಾದರೂ ಹೇಳ್ಬೇಕಂದಾಗ. ಈಗ ಕಾರ್ತಿಕ್ ಅವರು ಅಗ್ರಿಮೆಂಟ್ ಹೋಲ್ಡ್ರು, ನಾನು ಅದಕ್ಕೆ ನಿಮ್ಮ ಹತ್ರ ಮಾತಾಡ್ತೀನಪ್ಪ. ಯಾಕಂದ್ರೆ ಓನರ್ ಭಾಳ ಇಂಪಾರ್ಟೆಂಟು. ನಾಳೆ ರಿಜಿಸ್ಟ್ರೇಷನ್ ಮಾಡಿ ಕೊಡ್ಬೇಕಾದವ್ರು ಅವ್ರು ಆಗ್ತಾರೆ, ಆಮೇಲೆ ಡಾಕ್ಯುಮೆಂಟಿಗೆ ಹೊಣೆಗಾರರು ಅವ್ರು ಆಗ್ತಾರೆ. ಹಾಗಾಗಿ ಬೆಂಗಳೂರಲ್ಲಿ ಡಾಕ್ಯುಮೆಂಟ್ಸ್ ಬಗ್ಗೆ ಆಗ್ಲಿ ಅದ್ರ ಬಗ್ಗೆ ಆಗ್ಲಿ ತಲೆ ಕೆಡ್ಸ್ಕೊಳಂಗಿಲ್ಲ. ಆಲ್ರೆಡಿ 21ರಲ್ಲೇ DC ಕನ್ವರ್ಷನ್ ಆಗಿದೆ ಆಲ್ರೆಡಿ. ಓಕೆ, DC ಕನ್ವರ್ಷನ್ ಆಗಿದೆ. ನಮ್ಮವ್ರಿಗೆ ನಾನು ಹೇಳ್ಬೇಕಾಗಿತ್ತು, ಯಾವ್ದು ಹುಡುಗಾಟ ಅಲ್ವಲ್ಲ ಸರ್. ಕಸ್ಟಮರ್ಸ್ಗೆ ಯಾವುದೇ ಪೇಪರ್ ಆ ಲೆವೆಟ್ಗೆ ಸಂಬಂಧಪಟ್ಟಂಗೆ, ಆ ಲೆವೆಟ್ ಅಲ್ಲಿ ಏನ್ ಮೂಲ ಪೇಪರ್ಗಳು ಏನೇನ್ ಬೇಕು ಅಂತಾರೋ ಅವೆಲ್ಲ ನಾವು ಒದಗಿಸಕ್ಕೆ ನಾವು ರೆಡಿ ಇದೀವಿ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮ ಜೊತೆ ಮಾತಾಡಿ ಖುಷಿ ಆಯಿತು. ದಯವಿಟ್ಟು ನಮ್ಮವ್ರು ಬಂದವರಿಗೆ ನೀವು ಮತ್ತು ಕಾರ್ತಿಕ್ ಅವ್ರು ಇಬ್ಬರು ಸೇರಿ ಒಂದು ಅಗ್ರಿಮೆಂಟ್ ಮಾಡಿಕೊಡಿ. ಆಮೇಲೆ ಉಳಿದ ಟೈಮ್ ಅವ್ರಿಗೆ ಕೊಡಿ. ಆಗಲಿ, ಒಳ್ಳೇದಾಗಲಿ ಸರ್. ಯಾಕೆಂದರೆ 10 ರೂಪಾಯಿ ಕೂಡಿಟ್ಟು ಸೈಟ್ ತಗೋಬೇಕನ್ನೋ ಆಸೆ ಕನಸುಗಳು ಇರುತ್ತಲ್ಲ ಸರ್ ಜನದ್ದು. ಹೌದು ಸರ್, ಅದಕ್ಕೋಸ್ಕರನೇ ಯಾವುದೇ ಕಾರಣಕ್ಕೂ ಡಾಕ್ಯುಮೆಂಟ್ಸು ಪಕ್ಕ ಇದೆ. ನೀವು ಅದ್ರ ಬಗ್ಗೆ ಚಿಂತನೆ ಬೇಡ. ಜನರಲ್ ಪ್ರಾಪರ್ಟಿನ ಸರ್ ಇದು? ಜನರಲ್ ಪ್ರಾಪರ್ಟಿ ಸರ್. ಲಿಂಗಾಯತರು ನಂಜುಂಡಪ್ಪರು ಅಂತ ಇದೇ ಊರಲ್ಲಿ ಇದ್ದಾರೆ. ಅದೇ ಊರಲ್ಲಿ ಅಲ್ಲೇ ಪಕ್ಕದಲ್ಲೇ ಇದಾರೆ, ಹಿಂದೆಗಡೆ ಜಮೀನ್ ಪಕ್ಕದಲ್ಲೇ ಇದಾರೆ, ಮನೆ ಕಟ್ಕೊಂಡು. ಹೋಗಿ ನೋಡ್ಬೋದು, ಅಲ್ಲೇನೆ ಬೇಕಾದ್ರೆ ತೋರ್ಸು ಅಂದ್ರೆ ತೋರಿಸ್ತೀವಿ, ಅಲ್ಲೇ ಮನೇನೆ. ಓಕೆ 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 ಸರ್, ಥ್ಯಾಂಕ್ ಯು ಸರ್. ಇದೆಲ್ಲ ಪ್ರಶ್ನೆ ನಮ್ಮ ವೀಕ್ಷಕರದಾಗಿತ್ತು ಹಾಗೂ ನಂದು ಕೂಡ ಆಗಿತ್ತು. ಸರಿ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು. ನಮಸ್ತೆ. ನಮಸ್ತೆ. ನಮಸ್ತೆ, ಶಿವರಾಮನ್ ಬಿಟ್ಟು. ನಿಮ್ಮ ಕಾರ್ತಿಕ್ ಅವರು ನಮ್ಮ ಬ್ರದರ್. ನಿಮ್ಮ ಬ್ರದರ್. ಹೌದು. ನೀವು ಬರ್ಲಿ ಅಂತ ಇಷ್ಟೊತ್ತು ನಿಮ್ಗೋಸ್ಕರ ಕಾಯ್ತಾ ಇದ್ದೀವಿ. ಬಹಳ ಮುಖ್ಯವಾಗಿ ಓನರ್ ಹತ್ರ ಮಾತಾಡ್ತಿದ್ದೆ ಸರ್. ಯಾಕೆ ಅಂತಂದ್ರೆ ಇತ್ತಿತ್ಲಾಗ ಏನಾಗಿದೆ, ಯಾರೋ ಕರೀತಾರೆ, ತೋರಿಸ್ಬಿಡ್ತೀವಿ, ನೀವು ಸೈಟ್ ತಗೊಳ್ರಿ ಅಂತೀವಿ. ಆಮೇಲೆ ಲೇಔಟ್ ಓನರ್ಗಳು ಯಾರೋ ಇರ್ತಾರೆ, ಅಗ್ರಿಮೆಂಟ್ ಹಾಕೊಂಡು ಮಾಡೋರು ಇರ್ತಾರೆ. ಹಂಗಾಗಿ ಪಾಪ ಅವ್ರು ಇಷ್ಟೊತ್ತು ನನ್ನ ಜೊತೆ ಮಾತಾಡ್ತಾ ಇದ್ರು. ಏನು ತೊಂದರೆ ಏನಿಲ್ಲ, ಅಗ್ರಿಮೆಂಟ್ ಹೋಲ್ಡರ್ ನೀವೇ. ಬಟ್ ನೀವು ತಗೊಂಡ ಕಾಗದ ಪತ್ರಗಳಿಗೆ ಅದು ಅಗ್ರಿಮೆಂಟ್ ಆಗಿರಬಹುದು, ನಾನು ಅದಕ್ಕೆ ಸಿಗ್ನೇಚರ್ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ರು. ಬಹಳ ಖುಷಿ ಆಯ್ತು ಅಲ್ವಾ? ಇನ್ನ ಲೇಔಟಿಗೆ ಬರೋದಾದ್ರೆ ಇದು ಒಟ್ಟು ಎಷ್ಟಿದೆ ಸರ್? 23 ಗುಂಟೆ ಇದೆ ಪೂರ್ತಿ ಟೋಟಲ್ ಜಮೀನು ಇದೆ. 23 ಗುಂಟೆ. ಹೌದು, 23 ಗುಂಟೆ ಜಮೀನು ಇದೆ. ಅದ್ರಲ್ಲಿ 14 ಸೈಟ್ 30-50 14 ಸೈಟ್ ಮಾಡಿದ್ದೀವಿ. DC ಕನ್ವರ್ಷನ್ ಆಗಿದೆ. ಬ್ಯಾಂಕಿಂದ 70-80% ಲೋನ್ ಆಗುತ್ತೆ. ಕಾಗದ ಪೇಪರ್ ಎಲ್ಲ ಭಾರಿ ಸೂಕ್ತವಾಗಿದೆ. ಅದ್ರ ಬಗ್ಗೆ ಯಾವುದೋ ಒಂದು ತೊಂದರೆ ಇಲ್ಲ. ಏನಿದ್ರು ಜವಾಬ್ದಾರಿ ನಾವಿದ್ದೀವಿ.
ಅದ್ರ ಬಗ್ಗೆ ಏನು ಡೌಟ್ ಇಲ್ಲ. ಬೇಕಾದ್ರೆ ಒಬ್ಬರಲ್ಲ ಇಬ್ಬರು ಲಾಯರ್ ತಗೊಂಡೋಗಿ ತೋರಿಸ್ಕೋಬೋದು. ನಿಮಗೆಲ್ಲ ಸಮಾಧಾನ ಆದ್ಮೇಲೆ ಬಂದು ತಗೊಳ್ಬೋದು. ಫ್ಯಾಮಿಲಿಯವರೆಲ್ಲ ಬಂದು ತೋರಿಸ್ಕೊಳ್ಳಿ, ಅವ್ರಿಗೆಲ್ಲ ಸಮಾಧಾನ ಅಂದ್ರೆ ನಮಗೂ ಸಮಾಧಾನ. ಇವತ್ತು ಒಂದು ದಿವಸ ತಗೊಂಡು ಬಿಟ್ಟು ಹೋಗಂತಲ್ಲ, ಸ್ವಂತಕ್ಕಿರೋಕ್ಕೆ ಮನೆ ಕಟ್ಕೊಂಡಕ್ಕೆ ಸೂಕ್ತವಾದ ಜಾಗ ಇದು. ಬಸ್ ಕನ್ವೆಂಟ್ ಇದೆ, ಮಾರ್ಕೆಟ್, ಮೆಜೆಸ್ಟಿಕ್ಕು, ಸೊಂಡೆಕೊಪ್ಪ, ತಾವರೆಕೆರೆ, ಇದಕ್ಕೆ ಮಾಗಡಿ ರೋಡು ಎಲ್ಲ ಕೂಡ 5 ನಿಮಿಷಕ್ಕೂ ಪ್ರತಿಯೊಂದು ಬಸ್ಗೂ 5 ನಿಮಿಷ 10 ನಿಮಿಷಕ್ಕೂ ಬಸ್ಗಳಿದೆ. DC ಕನ್ವರ್ಸ್ ಇದೆ. ಇದು 80 ಫೀಟ್ ರೋಡ್ ಎಲ್ಲ ಮಾರ್ಕಿಂಗ್ ಆಗಿದೆ. ಇಲ್ಲಿವರೆಗೆ 80 ಫೀಟ್ ಓಡುತ್ತೆ. ಇದು ಅಪಾರ್ಟ್ಮೆಂಟ್ ಒಳಗಡೆ ನಮ್ಮ ಸ್ವಂತ ಮನೆಗೆ ಏನು ಹೋಗ್ತೀವಿ ಆ ಥರ ಪೂರ್ತಿ ಬಂದೋಬಸ್ತ್ ಮಾಡಿದ್ದೀವಿ. 14 ಜನ ಬಿಟ್ಟರೆ ಬೇರೆ ಯಾರು ಇದ್ರೊಳಗಡೆ ಎಂಟ್ರಿ ಇಲ್ಲ. ಆ ಥರ ಬಂದೋಬಸ್ತ್ ಇದೆ. ಜನಗಳ ಹತ್ರ ಹೋಗಿ ಕೇಳೋದು, ನಾವು ಕೇಳೋದು ₹100 ಜಾಸ್ತಿ ಆದ್ರೂ ಪರವಾಗಿಲ್ಲ, ನಮ್ಗೆ ಪ್ರಾಬ್ಲಮ್ ಇರಬಾರ್ದು. ಆ ಥರ ಜಾಗ ತೋರಿಸಿ ಅಂತ ನಾವು ನಿಮಗೂ ಹೇಳ್ತೀವಿ, ನಿಮ್ಮ ಹತ್ರ ಸ್ನೇಹಿತರು ಹೇಳ್ತೀವಿ. ನಾವು ಜಾಗ ತಗೋಬೇಕಾದ್ರೂ ನಾವು ಈಗ ಒಂದು ಸೈಟ್ ತಗೋಬೇಕಾದ್ರೆ ಆ ಥರ ಕನ್ವಿನ್ಸ್ ಮಾಡಿ ಹೇಳ್ತೀವಿ. ಬೇರೆ ನಮ್ಗೆ ಹೇಳ್ತಾರೆ ಒಳ್ಳೆ ಜಾಗ ತೋರಿಸಿ, ನಾವು ಅವ್ರಿಗಷ್ಟೇ ಎಕರೆಗೆ 5 ಲಕ್ಷ ಜಾಸ್ತಿ ಆದ್ರೂ ಪರವಾಗಿಲ್ಲ, ಒಳ್ಳೆ ಜಾಗ ತೋರಿಸಿ, ನಿಮ್ದೇನಿದೆ ಕಮಿಷನ್ ತಗೊಳ್ಳಿ, ಯಾರಿಗೂ ತೊಂದರೆ ಆಗ್ಬಾರ್ದು. ನಾವೇನೋ ಇಲ್ಲಿ ಒಬ್ರಿಗೇನೋ ಕೊಟ್ಟು ಹೋಗ್ಬಿಡ್ತೀವಿ, ನಾಳೆ ಬೆಳಿಗ್ಗೆ ಅವ್ರು ಸಾಪ ಹಾಕಿದ್ರೆ ನಾವು ಚೆನ್ನಾಗಿರ್ಬೇಕಲ್ವಾ. ಅವ್ರು ಕೊಟ್ಟಿದ್ದ ದುಡ್ಡಲ್ಲಿ ನಮಗೂ ಅನುಕೂಲ ಆಗ್ಬೇಕು, ಅವ್ರಿಗೂ ಅನುಕೂಲ ಆಗ್ಬೇಕು. ಕೊಟ್ಬಿಟ್ಟು ದುಡ್ಡು ಇಸ್ಕೊಂಡು ಹೋಗ್ಬಿಡೋದಲ್ಲ. ಅವ್ರು ನಮ್ಗೆ ಒಳ್ಳೇದಾಯ್ತು ಅಂತ ಒಂದ್ ದಿವಸ ಮನೆ ಕಟ್ಕೊಂಡು ನಮ್ಗೆ ಜ್ಞಾಪಿಸ್ಕೋಬೇಕು. ಅದೇ ನಮ್ಗೆ ಒಳ್ಳೇದು ವಿಚಾರ. ನಮ್ಗೆ ಸರ್ ನನಗೆ ಧೈರ್ಯ ಬಂತು. ಯಾಕೆ ಅಂದ್ರೆ ನಾನು 100 ಸರ್ತಿ ಕೇಳ್ತಾ ಇರ್ತೀನಿ, ಡಾಕ್ಯುಮೆಂಟ್ ಕರೆಕ್ಟ್ ಆಗಿದೆಯಾ, ತಗೊಳ್ಳೋರು ₹10 ಕಷ್ಟಪಟ್ಟು ಸಂಪಾದನೆ ಮಾಡಿ ತಗೊಂಡಿರ್ತಾರೆ ಅಲ್ವಾ. ನಾಳೆ ನಮ್ಮನ್ನ ಅವ್ರು ನೆನಿಬೇಕು ಸರ್, ಬೈಕೋಬಾರ್ದು. ಹೌದು ಸರ್, ಅಲ್ವಾ. ಎಲ್ಲ ಕಷ್ಟ ಪಡ್ತಾರೆ ಸರ್. ಬೆಂಗಳೂರು ಕಡೆ ಜೀವನಕ್ಕೆ ₹10 ಕಷ್ಟ ಇದೆ. ಎಲ್ಲಾರು ಒಬ್ರು ಆಟೋ ಓಡಿಸ್ತಾರೆ, ಗಾರೆ ಕೆಲಸ ಮಾಡ್ತಾರೆ, ಒಬ್ರು ಗಾರ್ಮೆಂಟ್ಸ್ ಹೋಗ್ತಾರೆ, ಕ್ಯಾಬ್ ಓಡಿಸ್ತಾರೆ, ಒಬ್ರು ಪ್ರಾವಿಷನ್ ಸ್ಟೋರ್ಗಳಲ್ಲಿ ಕೆಲಸ ಮಾಡ್ತಾರೆ. ಎಲ್ಲಾರ್ದು ಒಂದು ಕನಸು ಒಂದು ಇರ್ತಾ ಇತ್ತಲ್ಲ, ಅದನ್ನ ಕಷ್ಟಪಟ್ಟು ದುಡ್ಡಿದ್ರೆ ಯಾರೋ ಬಂದು ತಿನ್ಕೊಂಡು ಹೋಗ್ಬಿಟ್ಟ ಅಂದ್ರೆ ಅವ್ರು ಕೊಟ್ಟಿದ್ದ ದುಡ್ಡು ನಮ್ಗೆ 4 ದಿವಸ ಬರ್ಬೋದು, ಶಾಶ್ವತ ಅಲ್ಲ ಅದು. ನಮ್ಗೆ ಹೆಸರು ಜ್ಞಾಪಿಸ್ಕೋಬೇಕು. ಆತ ನಾವು ಕಷ್ಟಪಟ್ಟಿದ್ದು ತಿಂಗಳು ₹300 ಸಂಪಾದನೆ ಮಾಡೇ ನಾವು ಈ ಲೆವೆಲ್ಗೆ ಒಂದು ಬಂದಿದ್ದೀವಿ. ದೇವ್ರ ನಮ್ಗೇನೋ ಒಂದು ತೊಂದರೆ ಕೊಟ್ಟಿಲ್ಲ, ಇದೇವ್ರಿಗೆ ಚೆನ್ನಾಗಿಟ್ಟಿದ್ದಾನೆ. ನಮ್ಮ ಥರ ಅವರು ಆಗ್ಬೇಕು ಅನ್ನೋದು ಒಂದು ಆಸೆ. ಆ ಥರ ಸಣ್ಣ ರೇಟ್ ಕಡಿಮೆ ಆಯ್ತು ಅಂತ ಆ ಥರ ಚಿಕ್ಕ ಲೀಗಲ್ ಇಲ್ಲದೆ ಇರೋದಕ್ಕೆ ನಾವು ಕೈಯೇ ಹಾಕಲ್ಲ, ಇಲ್ಲೀಗಲ್ ಅವರು ಕೈನೇ ಹಾಕಲ್ಲ. ನೋಡಿ ಈಗ ನಾವು ಹೇಳೋದಲ್ಲ ಸರ್, ನಿಮ್ಮ ಕಣ್ಣಾರ ನೋಡಿ ಕಸ್ಟಮರ್ ಒಂದು ತೋರಿಸಿ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಸಮಾಧಾನ ಆದ್ರೆ ತಗೊಳ್ಳಿದ್ದೇವೆ, ಯಾರಿಗೂ ಒತ್ತಾಯ ಮಾಡಲ್ಲ. ಮೂಲಭೂತ ಸೌಕರ್ಯ ಮನುಷ್ಯನಿಗೆ ಮನೆ ಕಟ್ಕೊಂಡು ಏನಿರಬೇಕು, ಎಲೆಕ್ಟ್ರಿಕ್ ಇದೆ, ವಾಟರ್ ಇದೆ, ರೋಡ್ ಇದೆ, ಪಕ್ಕದಲ್ಲಿ ನಿಯರೆಸ್ಟ್ ಬಸ್ ಸ್ಟ್ಯಾಂಡ್ ಇದೆ, ಸುತ್ತ ಕಾಂಪೌಂಡ್ ಫೆಸಿಲಿಟಿ ಇದೆ, ಯಾವುದೇ ರೀತಿ ತೊಂದರೆ ಇಲ್ಲ. ಮನೆ ಒಳಗೆ ಏನು ಸೇಫ್ಟಿ ಇರುತ್ತೆ ಆ ಥರ ಅನುಕೂಲ ಇದೆ. ನಾವ್ ಹೇಳೋದಲ್ಲ, ಅವ್ರು ಬಂದ್ರೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಅವ್ರು ಹೇಳಿದ್ರೆ ನಮ್ಗೆ ಸಮಾಧಾನ. ನಮ್ಗೆ ಏನ್ ಬೇಕು ಮೂಲಭೂತ ಸೌಕರ್ಯ ಎಲ್ಲ ಮಾಡಿದೀವಿ, ಅದನ್ನ ಅವ್ರು ತಿಳ್ಕೊಬೇಕಷ್ಟೇ. ಮುಂದಾಗ ಇದು ರೋಡ್ ಎಷ್ಟಾಗ್ಲ ಇದೆ ಸರ್? 30 ಅಡಿ ರೋಡ್ ಇದೆ ಸರ್. 30 ಅಡಿ ರೋಡ್? ಹೌದು, 30 ಅಡಿ. ಅಲ್ಲಿಂದ ಸೇರಿಸಿ, ಇಲ್ಲಿಂದ ಸೇರಿಸಿ ಅಲ್ಲಿಂದ ಅಲ್ಲಿವರೆಗೂ 30 ಅಡಿ. ಆಲ್ರೆಡಿ ಇದನ್ನ ಪೈಪ್ ನೀರಿಂದ ಬಂದ್ಬಿಟ್ಟಿದೆ, ಬರುತ್ತೆ, ಎಲ್ಲ ಬರ್ತಾ ಇದೆ ನೋಡಿ. ಈಗ ನೋಡಿ ನೀರು ಈ ಬೆಂಗಳೂರಿನಲ್ಲಿ ನೀರಿಗೆ ಎಷ್ಟು ಬರ ಇದೆ ಅಂತ ನಿಮ್ಗೆಲ್ಲ ಗೊತ್ತಿದೆ. ಬೇಸಿಗೆ ಕಾಲದಲ್ಲಿ ಈಗ ಯಾರು ಏನ್ ನೀರು ಇಲ್ಲ ಅಂತ ಹೇಳಂಗಿಲ್ಲ, ರೋಡ್ ಇಲ್ಲ ಅನ್ನಂಗಿಲ್ಲ, ಇಲ್ಲಿ ದೊಡ್ಡ ದೊಡ್ಡ ಮನೆಗಳಿಲ್ಲ ಅನ್ನಂಗಿಲ್ಲ. ಸ್ಕೂಲ್ ಇದೆ, ಕಾಲೇಜ್ ಇದೆ, ಪಕ್ಕದಲ್ಲೇ ಒಂದು 100 ಮೀಟ್ರಲ್ಲಿ ನಮಗೆ ಬಸ್ ಸ್ಟ್ಯಾಂಡ್ ಇದೆ. ಯಾವುದೇ ನಮಗೆ ತೊಂದರೆ ಇಲ್ಲ ನಮ್ಮ ಲೇಟಲ್ಲಿ ಜಾಗ ತೊಗೊಂಡ್ರೆ. ಕುಡಿಯೋ ನೀರು ಸರ್? ಕುಡಿಯೋ ನೀರು ಸರ್, ಕುಡಿಯೋ ನೀರು ಓವರ್ ಟ್ಯಾಂಕ್ ಇದೆ, 24 ಅವರ್ಸ್ ನೀರು. ಅದ್ಭುತ ಇದು, ಅದ್ಭುತ ಇದೆ ನೋಡಿ. ಪ್ರತಿಯೊಂದು ಮನೆಗೂ ಒಂದೊಂದು ಕೊಳೆ ಹಾಕಿದೀವಿ, ಪ್ರತಿಯೊಂದು ಮನೆಗೂ ಒಂದೊಂದು ಕೊಳೆ ಹಾಕಿದೀವಿ. ನೀರ್ ಅಂದ್ರೆ ನೋಡಿ ಏಕ ನೀರು ಬರ್ತಾ ಇದೆ, ಏಕ ನೀರು ಬರ್ತಾ ಇದೆ, ನೀವು ಚೆಕ್ ಮಾಡ್ಬೋದು. ಕುಡಿಯೋ ನೀರು ಅದು. ಕುಡಿಯೋ ನೀರು ಇವತ್ತೇ ಮನೆ ಕಟ್ಕೊಂಡು ಎಲ್ಲ ನೀವು ಏನು ತೊಂದರೆ ಇಲ್ಲದಾಗ ಅವ್ರ ಮನೇಲಿ ಸೇಫ್ಟಿ ಆಗಿರ್ಬೋದು. ಇವು ಪೂರ್ತಿ ಅಪಾರ್ಟ್ಮೆಂಟ್ ಇದ್ದಂಗೆ ಎಲ್ಲ ಕಾಂಪೌಂಡ್ ಇದಿದೆ, ಗೇಟೆಡ್ ಇದೆ, ಬಸ್ ಸ್ಟ್ಯಾಂಡ್ ಇದೆ ಪಕ್ಕದಲ್ಲಿ, ಯಾವುದೇ ರೀತಿ ತೊಂದರೆ ಇಲ್ಲ. ಪ್ರತಿಯೊಂದು ಯಾರೊಬ್ರು ಬರ್ತಾರೆ, ಒಂದೆಡೆ ಆ ಕಡೆ ಬರ್ಬೇಕು, ಒಂದೆಡೆ ಈ ಕಡೆ ಬರ್ಬೇಕು ಅಂತಾರೆ. ನಾವು ಆ ತರ ಮಾಡಿಲ್ಲ, 1 ಇಂಚು ಹೆಚ್ಚು ಕಡಿಮೆ ಇಲ್ಲ. ಎಲ್ಲ ಪೂರ್ತಿ ಎಲ್ಲ ಡಿವೈಡ್ ಮಾಡಿದ್ವಿ, ಒಂದೊಂದು ಸೈಟ್ಗೂ ಒಂದು ಡಿವೈಡ್ ಮಾಡಿದ್ವಿ. ಪ್ರತಿಯೊಂದು ಮರಕ್ಕೂ ಒಂದು ಸೈಟ್ಗೂ ಪ್ರತಿಯೊಂದು ಸೈಟ್ಗೂ 2 ತೆಂಗಿನ ಮರ ಇದೆ. ಅದು ಲಕ್ಷ್ಮಿ ಇದ್ದಂಗೆ. ಲಕ್ಷ್ಮಿ ಬೇಕಾದ್ರೆ ಉಳಿಸ್ಕೋಬೋದು, ಬೇಡ ಕಡ್ದು ಹಾಕ್ಬೋದು. ಬೇಡ ಸೈಟ್ ನೋಡೋದು ಬೈಕ್ ಒಂದು 2 ವರ್ಷ 5 ವರ್ಷ ಮನೆ ಕಟ್ಟೋದಾಗುತ್ತೆ. ಅಲ್ಲಿವರೆಗೂ ಬಂದು ಎಳ್ನೀರು ಕುಡ್ದು ಹೋಗ್ಬೋದು ತಂಪಾಗಿ, ಅಲ್ಲಿಂದ ಆಯಾಸವಾಗಿ ಬಂದಿರ್ತಾರೆ. ಆ ಥರ ಎಲ್ಲ ಅನುಕೂಲನೂ ಇದೆ. ನಾವು ಯಾವುದೂ ಸಹ ಕಟ್ ಮಾಡಿಲ್ಲ, ನಾವೇನು ಹೇಳಂಗಿಲ್ಲ. ನಿಮ್ಗೆ ನೋಡಿದ್ರೆ ಗೊತ್ತಾಗ್ಬಿಡ್ತೇವೆ ಇಲ್ಲಿ ಹೇಗಿದೆ ವೆಕೇಶನ್ ಅಂತ. ಇಲ್ಲ, 2 ಮರ ಉಳಿಸ್ಕೊಂಡಿದ್ದು ಬಹಳ ಚೆನ್ನಾಗಿದೆ ಅಲ್ವಾ? ಹೌದು ಸರ್, ಹೌದು. ಕಲ್ಪವೃಕ್ಷ. ಹೌದು, ಕಲ್ಪವೃಕ್ಷ ಇರ್ಬೇಕು ಸರ್ ಅದು. ಸರ್ ಇದು ಸೈಜ್ ಏನು ಸರ್? ಸರ್ 30-50. ಇದು 30 ಹಿಂಗೆ? ಹೌದು, 30 ಈಗ 50 ಹಿಂಗೆ. ಹೌದು. ಓಕೆ. ಏನ್ ಫೇಸ್ ಬರ್ತಿದೆ ಸರ್? ನಾರ್ತ್ ಸೌತ್ 2 ಫೇಸ್ ಬರ್ತೈತೆ. ನಾರ್ತ್ ಸೌತ್? ಹೌದು. ಈಗ ನಾವು ನಿಂತಿರೋದು ಯಾವ? ನಾವು ಈಗ ನಿಂತಿರೋದು ನಾರ್ತ್. ಈಗ ಹಿಂಗಿದ್ರೆ ನಾರ್ತ್, ಇದು ಸೌತ್, ಈ ಕಡೆ ನಾರ್ತ್. ಈ ಕಡೆ ನಾರ್ತ್. ನಾರ್ತ್ ಬೇಕಂದ್ರೆ ಇದು ಇದೆ. ಹೌದು. ಸೇಮ್ ಸೈಜಾ? ಹೌದು, ಎಲ್ಲ ಸೇಮ್ ಸೈಜ್. 1 ಅಡಿ ಹಿಂದೆ ಮುಂದೆ ಬರ್ಬೋದು, ಸ್ವಲ್ಪ ಜಾಗ 30-52 ಬರುತ್ತೆ. 1 ಅಡಿ ಹಿಂದೆ ಮುಂದೆ ಬರುತ್ತೆ ಅಷ್ಟೇ. ಆ ಸೈಡ್ಗೆ ಎಷ್ಟು ಮೆಜರ್ಮೆಂಟ್ ಬರುತ್ತೆ, ಎಷ್ಟು ಸ್ಕ್ವೇರ್ ಫೀಟ್ ಬರುತ್ತೆ ಅಂತ ಇವೆಲ್ಲ ಇದು ಮಾಡಿದೀವಿ.
ನಮ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀವಿ ನಾವು. 30-50 ಹೌದು, ಓಹೋ 1,500 ಸ್ಕ್ವೇರ್ ಫೀಟ್ ಬರುತ್ತೆ. 1,500 ಹೌದು, ಆಯ್ತು ಸರ್. ಸೈಟ್ ಖುಷಿ ಇದೆ ಸರ್. ಖುಷಿ ಇದೆ ಸರ್. 30-40 ಈಗೆಲ್ಲ ಜನಗಳು 30-40 ಚಿಕ್ಕದಾಗುತ್ತೆ ಅಂತಾರೆ. 20-30 ಇರ್ತಾರ, 15-40 ಇರ್ತಾರ. ಬೆಳೀತಾ ಬೆಳೀತಾ ಕಾಲಕ್ರಮೇಣ 20-30 40-60 ಇದ್ರೆ ಚೆನ್ನಾಗಿತ್ತು ಅಂತಾರೆ. ಅದಕ್ಕೆ 30-40 ಕಂಫರ್ಟೇಬಲ್ ಇದೆ. ಸ್ಟೇರ್ ಕೇಸ್ ಕೆಲವರೆಲ್ಲ ಲಿಫ್ಟ್ ಕೇಳ್ತಾರೆ, ಅವೆಲ್ಲ ಹೋಯ್ತು ಅಂದ್ರೆ ಎಲ್ಲ ಜಾಗ ವೇಸ್ಟ್ ಆದ್ರೂ 30-40 ಕಂಫರ್ಟೇಬಲ್ ಆಗಿ ಸಿಗುತ್ತೆ. ಮನುಷ್ಯನಿಗೆ ಏನ್ ಬೇಕೋ ಅವಶ್ಯಕ ಬಂಗ್ಲಾ ಇದ್ದಂಗೆ ಇರುತ್ತೆ. ಬಂಗ್ಲಾ ಇದ್ದಂಗೆ ಇರುತ್ತೆ, ಅದರಲ್ಲಿ ಏನು ಎರಡನೇ ಮಾತಿಲ್ಲ. ಬಟ್ ಏನ್ ಮಾಡೋದು ಸರ್, ಬಡವರು ಬೇಕಲ್ಲ ಸರ್. ಬೇಕಲ್ಲ, ಆದ್ರೆ ನಾವು ರಿಸರ್ವ್ ಮಾಡ್ಕೊಡ್ತಾ ಇದೀವಿ ಸರ್. ಚೆನ್ನಾಗಿ ಇಲ್ದಿರಲ್ಲ ಅಂದ್ಬಿಟ್ಟು 100 ರೂಪಾಯಿ ಕಡಿಮೆ ಹಾಕೊಂಡು ಚೆನ್ನಾಗಿರುತ್ತೆ 100 ರೂಪಾಯಿ ಕೊಟ್ಟು ಜಾಸ್ತಿ ತಗೊಳ್ಳಿ ಸರ್. 1 ವರ್ಷ 6 ತಿಂಗಳು ಲೇಟ್ ಆಗಿ ಕಟ್ಟಿ ಮನೇನ ಸೈಡ್ ತಗೊಳ್ಳಿ. 6 ತಿಂಗಳು 1 ವರ್ಷ ಲೇಟ್ ಆಗಿ ಕೊಟ್ಟು ಚೆನ್ನಾಗಿರೋದಕ್ಕೆ ಯಾವಾಗ್ಲೂ ಬೆಲೆ ಇದ್ದೇ ಇರ್ತದಲ್ಲ ಸರ್. ಹಂಗೆ ಚೆನ್ನಾಗಿರೋದಕ್ಕೆ ಬೆಲೆ ಇದ್ದೇ ಇರ್ತಲ್ಲ ಸರ್. ಅಲ್ಲ, ನಮಗೆ ದೊಡ್ಡದು ಅಂತ ಎಲ್ರಿಗೆ ಆಸೆ ಇರುತ್ತೆ. ಎಲ್ಲ ಒಂದ್ ಕಡೆ ದುಡ್ಡಿಂದ ಸಮಸ್ಯೆ ಆಗ್ಬಿಡುತ್ತೆ. ಬಟ್ ಒಂದ್ ಲೋನ್ ಮಾಡ್ಕೊಡ್ತೀವಲ್ಲ ಸರ್, 70-80% ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಈಗ ಇನ್ನೊಂದು ಸರ್, ಇಷ್ಟು ಆಗಲ್ಲ, ಒಂದು ಚಿಕ್ಕದಾಗಿ ಬೇಕು ಸೈಟ್ ಅಂತಂದ್ರೆ. ಚಿಕ್ಕದಾಗಿ ಬೇಕು ಅಂದ್ರೆ ನಾವು ತಾವರೆಕೆರೆಯಿಂದ 1-2 ಕಿಲೋಮೀಟರ್ ಹಿಂದಕ್ಕೆ ಚೆನ್ನಳ್ಳಿ ಹತ್ರ ನಾವು ಚಿಕ್ಕ ಮೆಜರ್ಮೆಂಟ್ಗಳು ಮಾಡಿದೀವಿ. ಎಲ್ಲ ಪ್ರಾಜೆಕ್ಟ್ ನಡೀತಾ ಇದ್ದು 15-20 ದಿವಸದಲ್ಲಿ ಕಂಪ್ಲೀಟ್ ಆಗುತ್ತೆ. ಬೇಕು ಅಂದ್ರೆ ಅಲ್ಲೂ ನಾವು ರೇಟ್ಗೆ ಅದು DC ಕನ್ವರ್ಷನ್ ಲೋನ್ ಆಗುತ್ತೆ. ಮಾಗಡಿ ರೋಡ್ಗೆ 1 ಕಿಲೋಮೀಟರ್ ರೋಡ್, ಮೇನ್ ರೋಡ್ ಕಾಣಿಸುತ್ತೆ. ಸೊ ಒಂದ್ ಕೆಲಸ ಮಾಡೋಣ, ಆ ಸೈಟ್ ನ ತೋರಿಸ್ಕೊಂಡು ಅಲ್ಲಿ ಮಾತಾಡೋಣ. ಅಲ್ಲಿ ಏನೇನಿದೆ ಅಂತೂ ನಿಮ್ಮಲ್ಲಿ ಅದು ಇದೆ. 20-30 ಇದೆ, 30-50 ಇದೆ, 30-40 ಇದೆ. ಅವ್ರ ಬಜೆಟ್ ಏನ್ ಬೇಕು ಅದ್ ತಕ್ಕಂತ ನಾವು ಮಾಡ್ತೀವಿ. ಬರೀ ದೊಡ್ಡ ಸೈಟ್ ಅಂತ ದೊಡ್ಡ ಸೈಟ್ ಇಲ್ಲ. ಹೌದೌದು, ಎಲ್ಲಾರು ದೊಡ್ಡವರು ಇರಲ್ಲ, ಸಲ ಶ್ರೀಮಂತರಲ್ಲ, ಸಣ್ಣ ಪುಟ್ಟವರು ಇರ್ತಾರೆ. ಅವ್ರ ಅನುಕೂಲಕ್ಕೆ ಏನ್ ಬೇಕಂತ ಮಾಡ್ಕೊಡೋದ್ ಬಿಡಿ ಸರ್. 2 ಡಾಕ್ಯುಮೆಂಟ್ಸ್ ಅಷ್ಟೇ ಕ್ಲಿಯರ್ ಆಗಿದೆ. ಲೋನ್ ಡಾಕ್ಯುಮೆಂಟ್ಸ್ ಯಾರೇ ಒಂದು ಲಾಯರ್ ಹತ್ರ ಹೋಗಿ ತೋರಿಸ್ಕೊ ಬರ್ಲಿ, ಅವ್ರಿಗೆ ಏನ್ ಬೇಕಾದ್ರೂ ಸಂಬಂಧಪಟ್ಟಂತ ಡಾಕ್ಯುಮೆಂಟ್ಸ್ ನಾವು ಕೊಡ್ತೀವಿ. ಅವ್ರೆಲ್ಲ ನಾವು ಆಲ್ರೆಡಿ ಕೊಟ್ಟಿದ್ವಿ, ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ವಿ, ಅವರೇ ಲೋನ್ ಮಾಡ್ಕೊಡ್ತಾರೆ. ನಿಮ್ ಪರ್ಸನಲ್ ಏನಿದೆ, ಬ್ಯಾಂಕ್ ಸ್ಟೇಟ್ಮೆಂಟ್, ಆಧಾರ್ ಕಾರ್ಡ್, ID ಪ್ರೂಫ್ ಏನಿದೆ ಅದನ್ನೆಲ್ಲ ನೀವು ಕೊಟ್ಟರೆ ಸಾಕು. ಇದಕ್ಕೆ ಸಂಬಂಧಪಟ್ಟಂಗೆಲ್ಲ ನಾವು ಆಗಲೇ ಬ್ಯಾಂಕ್ ಅವ್ರಿಗೆ ಕೊಟ್ಟಿದ್ವಿ. 70-80% ಲೋನ್ ಯಾವ ಬ್ಯಾಂಕ್ ಅಲ್ಲಿ LIC ಆಗುತ್ತೆ, ಕೋಟಕ್ ಮಹೇಂದ್ರ ಆಗುತ್ತೆ, ICICI ಆಗುತ್ತೆ. ನಿಮ್ಗೆ ಏನು ನ್ಯಾಷನಲ್ ಬ್ಯಾಂಕ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇದೆ ಅದೇ ರೇಟ್ ಬ್ಯಾಂಕ್ ಅಂತಲೇ 7.8 ಹೊರಗಡೆ ನಿಮ್ಗೆ ಲೋನ್ ಆಗುತ್ತೆ. ಲೋನ್ ಅದನ್ನು ಜವಾಬ್ದಾರಿ ನೀವು ನಾವು ತಗೋತೀವಿ. ಲೋನ್ ಮಾಡಿಸೋ ಜವಾಬ್ದಾರಿ ನಮ್ದು, ನಾವು ಮಾಡಿಸ್ಕೊಡ್ತೀವಿ. ಓಕೆ. ಈಗ ನಿಂತಿರುವಲ್ಲ, ಇದು ರೋಡ್ ಎಷ್ಟು ಸರ್? ಒಂದು 28-30 ಅಡಿ ಬರುತ್ತೆ ಸರ್. 30 ಅಡಿ ಇದು ರೋಡ್ ಇದೆ. ಹೌದೌದು. ಓಕೆ. ಈಗ ಇನ್ನೇನು 80 ಅಡಿ ರೋಡ್. 80 ಅಡಿ ರೋಡ್ ಮನೆವರೆಗೂ ಮಾರ್ಕಿಂಗ್ ಆಗಿದೆ ಸರ್. ಆದಷ್ಟು ಜಲ್ದಿ ಸ್ಟಾರ್ಟ್ ಮಾಡ್ತಾರೆ. 80 ಅಡಿ ರೋಡ್ ಹೌದೌದು ಆಗುತ್ತೆ. ತಾವರೆಕೆರೆಯಿಂದ ನೆಕ್ಸ್ಟ್ ನೆಲಮಂಗಲ ರೋಡ್ ವರೆಗೂ 80 ಅಡಿ ರೋಡ್ ಕಂಟಿನ್ಯೂ 80 ಅಡಿ ರೋಡ್ 80 ಅಡಿ ರೋಡ್ ಆಗುತ್ತೆ. ಆಗುತ್ತೆ, ಮಾರ್ಕಿಂಗ್ ಆಗಿದೆ. ಅತಿ ಶೀಘ್ರದಲ್ಲೇ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಇಲ್ಲೇ ಬಸ್ ಸ್ಟ್ಯಾಂಡ್, ಇಲ್ಲೇ ಹೇಳ್ಕೊಂಡು ಮನೆಯವ್ರು ಕೂಗರು ಬಂದು ಇಲ್ಲಿ ಈಚೆ ನಿಂತ್ಕೋಬಹುದು. ಅಲ್ಲಿ ಕೂಗಿದ್ರೆ ಬಂದು ಮನೆಗೆ ಕೇಳಿಸುತ್ತೆ ಸರ್. ಹೆಂಗಸರು ಮಕ್ಕಳು ಬಂದ್ರೆ ಬಸ್ ಸ್ಟ್ಯಾಂಡ್ ಇಳ್ದಿನಿ ಬನ್ನಿ ಅಂದ್ರೆ ಇಲ್ಲಿ ಬರ್ತೆ, ಬಂದು ಈಚೆ ಬಂದು ಕರ್ಕೊಂಡು ಹೋಗ್ಬೋದು. ಆಮೇಲೆ ರಾಘವೇಂದ್ರ ಪ್ರಾಪರ್ಟೀಸ್ ಹೌದು ಅಂತ ಇಟ್ಟಿದ್ದೀರಿ ನಿಮ್ಮ ಕಂಪನಿ ಹೆಸರು? ಹೌದು, ರಾಘವೇಂದ್ರ ಪ್ರಾಪರ್ಟಿ. ರಾಯರ ಆಶೀರ್ವಾದ ಇಲ್ಲಿ ಅಂತ ಲೆಕ್ಕಾಚಾರ ಮಾಡಿದ್ವಿ. ಓಕೆ ಸರ್. ಇದೇ ಚೌಲ್ಟೀಶ್ವರ ದೇವಸ್ಥಾನ ಇದೆ. ನಾವೇನ್ ಹೇಳಂಗಿಲ್ಲ ಸರ್, ಜಾಗಕ್ಕೆ ಬಂದ್ರೆ ಅವರೇ ಅರ್ಥ ಮಾಡ್ಕೊಬಿಡ್ತಾರೆ. ನೀವೇನ್ ಹೇಳಿರ್ತೀವಿ ನಿಮ್ ಚಾನೆಲ್ಗಳಲ್ಲಿ ಅದನ್ನೇ ಅವರು ಅರ್ಥ ಮಾಡ್ಕೊಬೋದು. ಇವ್ರು ಹೇಳಿದಲ್ಲ ಇದೆ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರು. ಮೆಜೆಸ್ಟಿಕ್ ಇಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಸರ್? ಮೆಜೆಸ್ಟಿಕ್ ಇಂದ ಒಂದು 22-23 ಕಿಲೋಮೀಟರ್ ಆಗುತ್ತೆ. 23 ಕಿಲೋಮೀಟರ್. ಹೌದು ಸರ್, ಮೆಜೆಸ್ಟಿಕ್ ಇಂದ ಬಂದು ಇಲ್ಲಿ ಇಳಿಯೋದಕ್ಕೆ. ಹೌದು ಅಲ್ವಾ? ಆಮೇಲೆ ಹೈವೇ ಇರೋದ್ರಿಂದ, ಫ್ಲೈಓವರ್ ಇರೋದ್ರಿಂದ ಬೇಗ ಬಂದು 15 ನಿಮಿಷ ಸರ್. ಇಲ್ಲಿಂದ ಸೊಂಡೆಕೊಪ್ಪ ರೂಟ್ ಹೋದ್ರೆ ನೆಲಮಂಗಲ 15 ನಿಮಿಷ, 5-6 ನಿಮಿಷ ನಿಮ್ಗೆ ತಾವರೆಕೆರೆ. ಅದು ನ್ಯಾಷನಲ್ ಹೈವೇ ಆಗ್ತದೆ. ತಾವರೆಕೆರೆ ಎಲ್ಲ ರೋಡ್ ಆಗ್ತಾ ಇದೆ. ಬಟ್ ಪ್ಲಸ್ ತಾವರೆಕೆರೆವರೆಗೂ ಮೆಟ್ರೋ ಬರುತ್ತೆ ಇವಾಗ. ತಾವರೆಕೆರೆವರೆಗೂ ಮೆಟ್ರೋ ಬರುತ್ತೆ. ತಾವರೆಕೆರೆವರೆಗೆ ಮೆಟ್ರೋ ತಾವರೆಕೆರೆವರೆಗೂ ಮೆಟ್ರೋ ಬರುತ್ತೆ. ಓಹೋ, ಹಂಗಾರೆ ಮೆಟ್ರೋ ಇಂದ ಇಲ್ಲಿ ಎಷ್ಟು ಜಸ್ಟ್ ಒಂದು 5 ಮಿನಿಟ್ಸ್ ಮೆಟ್ರೋ ಇಂದ. ಹೌದು. ಈಗ ಶುರು ಆಗಿದೆಯಾ ಕೆಲಸ ಅಥವಾ ಪ್ಲಾನ್ ಇದೆಯಾ? ಪ್ಲಾನಿಂಗ್ ಇದೆ, ಎಲ್ಲ ಮಾರ್ಕಿಂಗ್ ಆಗಿದೆ. ಮುಂದಿನ ದಿನಗಳಲ್ಲಿ ಬರುತ್ತೆ. ಖಂಡಿತ ಆಗುತ್ತೆ. ಮಾಹಿತಿಗಳು ನಮ್ಗೆ ಅವರೇ ಜಾಸ್ತಿ. ಓಕೆ. ಈಗ ನಾವು ಮಾತಾಡ್ಕೊಂತ ಮೇನ್ ರೋಡ್ಗೆ ಬಂದ್ವಿ. ಅದೇ ಮೇನ್ ರೋಡ್ ಸರ್, ನೋಡಿ ಸರ್, ಇದೇ ಮೇನ್ ರೋಡ್ ಅಲ್ವಾ ಸರ್? ಹೌದು. ಈ ಕಡೆ ಹೋದ್ರೆ ತಾವರೆಕೆರೆ 5 ನಿಮಿಷ, ಈ ಕಡೆ ಹೋಯ್ತು ಅಂದ್ರೆ ನಿಮ್ಗೆ ನೆಲಮಂಗಲ 15 ನಿಮಿಷ. 15 ನಿಮಿಷ ಜಟ್. ಇದೇ ಸರ್ಕಲ್, ಮಲ್ಸಂದ್ರ ಸರ್ಕಲ್. ಈಗ ಅದು ಇದು ಅನ್ನಲ್ಲ ಬಿಡಿ, ಇದು ಸೆಂಟರ್ ಆಗ್ಬಿಡುತ್ತೆ. 80 ಅಡಿ ರೋಡ್ ಬಂದಿದೆ ಅಂತಂದ್ರೆ ಈ ಸರ್ಕಲ್ ಇದ್ದಂಗೆ. ಓಕೆ ಓಕೆ. ಇಲ್ಲಿಗೆ ಬಂದ್ರೆ ಮಲ್ಸಂದ್ರ ಅಂತ ಹೇಳಿ ಮಲ್ಸಂದ್ರ ಬಸ್ ಸ್ಟ್ಯಾಂಡ್ ಇದೆ. ಬಸ್ ಸ್ಟ್ಯಾಂಡ್. ಆಮೇಲೆ ಹಿಂಗ್ ಹೋಗ್ತಾ ಇದೇನ ಕಿತ್ನಳ್ಳಿ, ಬಯಣ್ಣಳ್ಳಿ, ಮಾಚೋಹಳ್ಳಿ, ಕಿತ್ನಳ್ಳಿ, ಮಾಗಡಿ ರಸ್ತೆ ಕೂಡ ಹೋಗುತ್ತೆ. ಹೌದೌದು, ಹಿಂಗ್ ಹೋದ್ರೆ ಹೋಗುತ್ತೆ ಸರ್. ಹಂಗ ಹೋದ್ರೆ ಈ ಕಡೆ ಹೋದ್ರೆ ನೆಲಮಂಗಲ ಹೋಗುತ್ತೆ, ಈ ಕಡೆ ಹೋದ್ರೆ ತಾವರೆಕೆರೆ ಹೋಗುತ್ತೆ, ಈ ಕಡೆ ಹೋದ್ರೆ ಮಾಗಡಿ ರೋಡ್. ಸೆಂಟರ್ ಪ್ಲೇಸ್ ಇದೆ. ಸೆಂಟ್ರಲ್ ಪ್ಲೇಸ್. ಓಕೆ. ನೋಡಿ ಸರ್, ಎಲ್ಲ BMTC ಬಸ್ಗಳು ಬರ್ತಾ ಇದೆ. ಬಸ್ಗಳು ಕರೆಕ್ಟ್ ಆಗಿ ಬಸ್ಸೇ ಬಂದ್ಬಿಡ್ತಾರೆ. ಬಸ್ ಬರ್ತಾ ಇದೆ ಸರ್, ನಾವೇನು ಹೇಳಲ್ಲ ಸರ್, ಸುಳ್ಳು ಹೇಳಲ್ಲ. ನೋಡಿ ಇರೋದೇನೆ ನೋಡಿ. ಅದ್ಭುತ ಸರ್. ಬಸ್ಗಳು ಬರ್ತಾ ಇದೆ. 374N. ಹೌದು, ನೆಲಮಂಗಲ ತಾವರೆಕೆರೆ. ನೆಲಮಂಗಲ ತಾವರೆಕೆರೆ. ಹೌದು, ನೆಲಮಂಗಲ ತಾವರೆಕೆರೆ. ಎಷ್ಟು ವೆಹಿಕಲ್ ಬರ್ತಾ ಇದೆ ನೋಡಿ ಸರ್, ಎಷ್ಟು ರೋಡ್ ಇದೆ. ರೋಡು ಇವಾಗ ಹೇಗೆ ಅಂದ್ರೆ 80 ಫೀಟ್ ರೋಡ್ ಆದ್ಮೇಲೆ ಹೇಗಿರ್ ಸರ್. ಓಕೆ.
ಓ ಅದ್ಭುತ ಸರ್. ಹಾಂ ನೋಡಿ ಸರ್, ಎಷ್ಟು ಕ್ರೌಡ್ ಇದೆ, ಇವಾಗಲೇ ಎಷ್ಟು ಕ್ರೌಡ್ ಇದೆ. ಇದೇ ಬಸ್ ಸ್ಟ್ಯಾಂಡ್ ಸರ್. ಇಲ್ಲಿ ಇಳಿದ್ರೆ ಕೂದ್ರೆ ಮನೆಗೆ ಕೇಳಿಸ್ಬಿಡುತ್ತೆ. ಇಲ್ಲಿ ಒಳದ್ರೆ ಇದೆ ಹೌದು ಅಲ್ವಾ? ನೋಡಿ ಸರ್, ವೆಹಿಕಲ್ ನೋಡಿ ಸರ್ ಎಷ್ಟು ಬರ್ತಾ ಇದೆ ಸರ್. SR ವ್ಯಾಲ್ಯೂ ಬಂದ್ಬಿಟ್ಟು 1980 ರೂಪಾಯಿ ಇಲ್ಲಿ SR ವ್ಯಾಲ್ಯೂ ಇದೆ. ರಿಜಿಸ್ಟ್ರೇಷನ್ ರಿಜಿಸ್ಟ್ರೇಷನ್ 1.5 ಲಕ್ಷದಿಂದ 1,40,000, 1,50,000 ರೂಪಾಯಿ, 10,000 ರೂಪಾಯಿ ಹೌದು ಸರ್. ನಾವ್ ಹೇಳಂಗಿಲ್ಲ ಸರ್, ಇವಾಗೆಲ್ಲ ನಿಟ್ಟಲ್ಲಿ ನಾವು ಏನೋ ಸುಳ್ಳು ಹೇಳ್ಬೋದು. ಇಲ್ಲಿ ಏನ್ ಹೊಡೆದ್ರೆ ಅಂದ್ರೆ ದಿಶಾ ಕ್ಯಾಂಪಲ್ಲಿ ಈ ಸೈಟ್ SR ವ್ಯಾಲ್ಯೂ ಏನಿದೆ, ಸರ್ವೆ ನಂಬರ್ ಹೊಡೆದ್ರೆ SR ವ್ಯಾಲ್ಯೂ ಏನಿದೆ, ಇಲ್ಲಿ ಏನಾಗಿದೆ, ಭೂ ಪರಿವರ್ತನೆ ಆಗಿದೆಯಾ, ಇಲ್ಲ ಏನು ರೆವಿನ್ಯೂ ಲ್ಯಾಂಡ್ ಅಲ್ಲಿ ಇದೆಯಾ ಅಂತೆಲ್ಲ ಪೂರ್ತಿ ಸರ್. ನಾವು ನೀವು ದಡ್ಡಿರ್ಬೋದು, ಈಗ ಯಾರು ದಡ್ಡಿಲ್ಲ ಸರ್. ತಗೊಳ್ಳೋರು ದಡ್ಡಿದ್ರು ಬೇರೆ ಸ್ನೇಹಿತರು ಕರ್ಕೊ ಬರ್ತಾರೆ, ಅವ್ರು ದಡ್ಡಿರಲ್ಲ, ಅವ್ರು ಒಳ್ಳೆ ಕನ್ವಿನ್ಸ್ ಮಾಡ್ತಾರೆ. ಈಗ ಹೇಳೋದೇನಿಲ್ಲ, ಎಲ್ಲ ನಾವ್ ಹೇಳ್ತಿದ್ದಂಗೆ ಎಲ್ಲ ಅವ್ರು ಅಲ್ಲ ಸರ್ಚ್ ಮಾಡ್ಬಿಟ್ಟಿರ್ತಾರೆ. ಹಾಗಾದ್ರೆ ಬಹಳ ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಹೇಳಿ ಸರ್. ಸರ್ ಮನೆಯಲ್ಲೇ ಚೆಕ್ ಮಾಡ್ಬೇಕಾದ್ರೆ ಅವ್ರು ಏನಂತ ಮಾಡ್ಬೋದು ಸರ್? ನೋಡಿ ಸರ್, ಇಲ್ಲಿ ಸರ್ವೆ ನಂಬರ್ ಇರ್ತೈತೆ, ಹೇಳ್ಬಿಡಿ ಸರ್ ಒಂದ್ಸಲ. ಸರ್ವೆ ನಂಬರು ಹಾ. 80 ಯಾವ ಗ್ರಾಮ? ಮಲ್ಲಸಂದ್ರ, ದಾಸಂಪುರ ಹೋಬ್ಳಿ, ಮಲ್ಸಂದ್ರ ಗ್ರಾಮ, 84*3 84*3 ಮಲ್ಸಂದ್ರ, ದಾಸನಪುರ ಹೋಬ್ಳಿ. ಇದನ್ನ ಅವ್ರು ಅಲ್ಲಿ ಮನೆಯಲ್ಲೇ ಕುತ್ಕೊಂಡು ಚೆಕ್ ಮಾಡಿ ಲೇಔಟಿಗೆ ಬರ್ಬೋದು. ಚೆಕ್ ಮಾಡ್ಬೋದು. ಅದು 36 ಗುಂಟೆ ಕನ್ವರ್ಷನ್ ಆಗಿದೆಯಾ ಇಲ್ವಾ, ಯಾರ ಹೆಸರಲ್ಲೇ ಇದೆ, ಈಗ ಮಾತಾಡಿದವ್ರು ಯಾರು, ಎಲ್ಲ ಬಂದ್ಬಿಡುತ್ತೆ ಡೀಟೇಲ್ಸ್ ಬಂದ್ಬಿಡುತ್ತೆ. ಸೂಪರ್. ಅದ್ರ ಬಗ್ಗೆ ನಾವೇನು ಹೇಳಂಗೆ ಇಲ್ಲ. ನಾವು ಸುಳ್ಳು ಹೇಳ್ಬಾ ಸರ್, ದಿಶಾ ಕ್ಯಾಂಪ್ ಸುಳ್ಳು ಹೇಳಲ್ಲ. ಹೌದು. ನನ್ನ ಈ ಡಾಕ್ಯುಮೆಂಟು ಬಿಡ್ರಿ, ನೀವು ದಿಶಾಗ್ ಹೋಗಿ ನೀವೇನ್ ಹೇಳಿದ್ರಲ್ಲ ಮಲ್ಲಸಂದ್ರದಿ ಸರ್ವೆ ನಂಬರ್ ಹೊಡೆದ್ರೆ 100% ನೀವು ತಿಳ್ಕೊಂಡು ಇಲ್ಲಿಗೆ ಬರ್ರಿ ಅಲ್ವಾ? ಅರ್ಧ ಕೆಲಸ ಮುಗಿದೋಗಿರುತ್ತೆ, ಇನ್ನು ಅರ್ಧ ನಿಮ್ಮ ಹತ್ರ ಬಂದು ಮಾತಾಡ್ಕೊಳ್ಳಿ. ರೇಟ್ ಬರ್ಬೇಕಷ್ಟೇ ನಮಗೆ, ಏನಾದ್ರ ಬಗ್ಗೆ ಡಾಕ್ಯುಮೆಂಟ್ಸ್ ಎಲ್ಲ ಅವರೇ ಚೆಕ್ ಸರ್. ಬಿಡಿ ಸರ್, ನಿಮ್ಮ ಹತ್ರ ಬಂದು ಕುತ್ಕೊಂಡಾಗ ನನ್ ಕಷ್ಟ ಸುಖ ಹೇಳಿದ್ರೆ ನೀವೇನು ನಾವು ಕಷ್ಟದಿಂದ ಬಂದಿರೋ 50 ರೂಪಾಯಿ ಆ ಕಡೆ ಈ ಕಡೆಗೆ ನಾವು ಪಾರ್ಟಿ ನೋಡಿ ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ 50 ರೂಪಾಯಿ ಕಡಿಮೆನೆ ಕೊಡೋಣ ಸರ್. ಅವ್ರು ಕರೆಕ್ಟ್ ಫಸ್ಟ್ ನೋಡಿದ್ರೆ ಪರಿಸ್ಥಿತಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಇಷ್ಟ ಆಯ್ತು ಅಂದ್ರೆ ನಿಮ್ಮ ಕಡೆ ಚಾನಲಿಂದ ಬಂದಿದ್ದೇನೆ 50 ರೂಪಾಯಿ 100 ರೂಪಾಯಿ ಕಡಿಮೆನೇ ಬಿಡ್ಬೋದು. ನಾವು ಕೊಟ್ಟಿದ್ದು ಇಷ್ಟ, ಅವ್ರು ಕೊಟ್ಟಿದ್ದು ದುಡ್ಡಿರಲ್ಲ, ನಾವು ಕೊಟ್ಟಿದ್ದು ಪ್ರಾಪರ್ಟಿ ಅವ್ರ ಹತ್ರ ಇರುತ್ತೆ. ಯಾವಾಗಲಾದ್ರೂ ನಮ್ಗೆ ಜ್ಞಾಪಿಸ್ಕೋಬೇಕು. ನಾವು ಬಂದಾಗ ಬನ್ನಿ ಅಣ್ಣ ಒಂದು ಎಳ್ನೀರು ಕುಡೀರಿ, ಕಾಫಿ ಕುಡೀರಿ, ಟೀ ಕುಡೀರಿ ಅಂತ ಮಾತಾಡ್ಬೋದು. ಇಲ್ಲ ಇರಪ್ಪ ನಮ್ಮ ಲೇಔಟ್ ಅವರು ಅಂತ ಹೋಗ್ತಾ ಇರ್ಬೇಕು, ಅಟ್ಲೀಸ್ಟ್ ಬಂದು ಹೋಗ್ತೀವಿ ನಾವು, ಹೌದಲ್ವಾ? ಇಲ್ಲಿ ಬೇಕು ಅಂದ್ರೆ ಇಲ್ಲಿ ಯಾರು ಲೋಕಲ್ ವಿಚಾರ ಮಾಡ್ಬೋದು. ಈ ಜನರಲ್ಲ ಏನ್ ರೇಟ್ ಇದೆ, ಈ ಪ್ರಾಪರ್ಟಿ ಹೆಂಗೆ ಪ್ರಾಬ್ಲಮ್ ಇದೆ ಏನು ಅಂತ ವಿಚಾರ ಮಾಡ್ಕೊಂಡು ತಗೋಬಹುದು. ನಮ್ದೇನು ಅಬ್ಜೆಕ್ಷನ್ ಇಲ್ಲ. ಈ ಸರ್ಕಲ್ ಇದೆ, ಒಂದು ಊರಂದ್ರೆ ಅಷ್ಟು ಗುಟ್ಟಾಗಿ ಹಳ್ಳಿ ಸರ್. ಇನ್ನೂ ಇಲ್ಲೇ ಹೌದು ಒಳ್ಳೇದು ಕೆಟ್ಟದ್ದು ಮಾತಾಡೋರು ಇದಾರೆ. ಇಲ್ಲ ಅಂದ್ರೆ ನೇರವಾಗಿ ಹೇಳ್ತಾರೆ, ಒಳ್ಳೇದಂದ್ರೆ ಒಳ್ಳೇದೇ. ಕೆಟ್ಟದಂದ್ರೆ ಸ್ವಲ್ಪ ಸಿಟಿಯಲ್ಲಿ ಏನಂದ್ರೆ ಸರ್ ಪಕ್ಕದ ಮನೆ ಹೆಸರು ನಮಗೆ ಗೊತ್ತಿರಲ್ಲ, ನಮ್ಮ ಹೆಸರು ಪಕ್ಕದ ಮನೆಯವ್ರಿಗೆ ಗೊತ್ತಿರಲ್ಲ. ಇಲ್ಲೇನಿಲ್ಲ, ಇಲ್ಲಿ ಊರಿಗೆ ಯಾರು ಬಂದು ಹೊಸಬ್ರು ಬಂದು ಎಂಟ್ರಿ ಆದ್ರೂ ಇಲ್ಲಿ ಯಾರು ಬಂದು ಹೋದ, ಯಾಕೆ ಬಂದು ಹೋದ ಅಂತ ಪೂರ್ತಿ ಎಲ್ಲ ಊರ ಕಡೆ ನಿಮ್ಗೆಲ್ಲ ಗೊತ್ತೇ ಇದೆ. ಎಲ್ಲ ಪೂರ್ತಿ ಅದೇನೇನೋ ಪಬ್ಲಿಕ್ ಆಗ್ಬಿಡ್ತೈತೆ. ನಾವ್ ಯಾವ್ದು ಸೀಕ್ರೆಟ್ ಆಗಿ ಮುಚ್ಚು ಮರೆಯಿಂದ ಮಾಡಕ್ಕಾಗಲ್ಲ. ಇವತ್ತಿಲ್ಲ ನಾಳೆ ಬಹಿರಂಗ ಬಂದೇ ಬರ್ತೈತೆ. ಈಗ ಹಂಗಾರೆ ಕೇವಲ ಇಲ್ಲಿ 14 ಸೈಟ್ ಅಲ್ಲಿ 3 ಸೇಲ್ ಆಗ್ಬಿಟ್ಟಿದೆ. ಸೇಲ್ ಆಗಿದೆ ಸರ್. ಇನ್ನ ಎಷ್ಟಿದೆ ಸೈಟ್? ಇನ್ನು 13 ಸೈಟ್ ಇದೆ. ಇನ್ನು 11 ಸೈಟ್ ಇದೆ ಸರ್. ಇನ್ನು 11 ಸೈಟ್. 11 ಜನಕ್ಕೆ ಮಾತ್ರ ಇಲ್ಲಿ ಅವಕಾಶ. 11 ಜನಕ್ಕೆ ಮಾತ್ರ ಅವಕಾಶ. ಯಾರು ಫಸ್ಟ್ ಬರ್ತಾರೆ ಅವ್ರಿಗೆ, ಅವ್ರು ಬಂದ್ರೆ ಫಸ್ಟ್ ಬಂದವ್ರು ಮಟ್ಟ ಫಸ್ಟ್ ಪ್ರಿಫರೆನ್ಸ್ ಸರ್. ಎಲ್ಲವೂ ಕೇಳಿ ನನಗಂತೂ ಏನು ಒಂಚೂರು ಡೌಟ್ ಬರಲಾರ್ದಂಗೆ ನಾನು ವೀಕ್ಷಕರ ಪರವಾಗಿ ಏನೇನು ಪ್ರಶ್ನೆ ಕೇಳಿದ್ದೆ ಅದೆಲ್ಲವನ್ನು ಹೇಳಿದಿರಿ. ಓಕೆ ಸರ್. ಈಗ ಕೊನೆ ಘಟ್ಟಕ್ಕೆ ಬಂದಿದ್ದೀವಿ. ರೇಟ್ ಏನ್ ಮಾಡ್ಕೊಡ್ತೀರಿ ಸರ್? ಸರ್ ರೇಟ್ ನಾವು 2,750 ರೂಪಾಯಿ ಹಾಕಿದ್ದೀವಿ. ನಿಮ್ಮ ಕಡೆಯಿಂದ ಬಂತಂದ್ರೆ ಆದಷ್ಟು ರೀಸನಬಲ್. ಅವ್ರು ಈ ರೇಟ್ಗೆ ಈ ಏರಿಯಾದಲ್ಲಿ ಎಲ್ಲ ಸಿಕ್ಕಿರ್ಬೋದು, ಆ ರೇಟ್ ರೀಸನಬಲ್ ನಾವು ಮಾಡ್ಕೊಡ್ತೀವಿ ಸರ್. 2,750 ರೂಪಾಯಿ ನಾವು ಎಲ್ಲರಿಗೂ ಹೇಳಿದ್ವಿ. 2,550 ಕೊಟ್ಟಿದ್ವಿ, 2,500 ರೂಪಾಯಿ ಕೊಟ್ಟಿದ್ವಿ ಒಳಗಡೆ ಒಂದು. ಆದರೆ ಇರೋದ್ರಲ್ಲೇ ನಿಮಗೆ ರೀಸನಬಲ್ ಆಗಿ ಮಾಡ್ಕೊಡ್ತೀವಿ, ಅದಕ್ಕಿಂತ ಕಡಿಮೆ ಕೊಡಲ್ಲ. ನಿಮ್ಗೆ ಇರೋದ್ರಲ್ಲೇ ಬೇರೆಯವ್ರಿಗಿಂತ ನಾವೇನು ರೀಸನಬಲ್ ಆಗಿ 2,750 ರೂಪಾಯಿ ಹಾಕಿದ್ವಿ, ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡ್ತೀವಿ. ನಿಮ್ಮ ಕಡೆಯಿಂದ ಮಾತ್ರ 100 ರೂಪಾಯಿ ಕಡಿಮೆನೇ ಮಾಡ್ಕೊಡ್ತೀವಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೆಳೆಯರೇ, ಖುಷಿ ಆಯಿತು. ನಾನು ಭಾಳ ದಿವಸದಿಂದ ಕನ್ವರ್ಷನ್ ಸೈಟು ನಾನು ಹುಡುಕ್ತಾ ಇದ್ದೆ. ಬಟ್ ಏನು ಮಾಡ್ತೀರಿ ಹೇಳಿ, ರೇಟ್ ಕಡಿಮೆ ಅನ್ನೋ ದೃಷ್ಟಿಯಿಂದ ಒಂದಿಷ್ಟನ್ನು ನಾನು ರೆವಿನ್ಯೂ ಸೈಟ್ಗಳನ್ನ ಕೂಡ ತೋರಿಸಿದ್ದೀನಿ, ತಾವು ತೊಗೊಂಡಿದ್ದೀರಿ. ಅಲ್ಲಿ ನಾನು ಯಾವುದು ಸರಿ ಯಾವ್ದು ತಪ್ಪು ಅಂತ ಹೇಳೋದಕ್ಕಿಂತ ಮೊದಲು ನಾವು ಕಾಸು ಎಷ್ಟು ಕೊಡ್ತೀವಿ ಅದರ ಮೇಲೆ ಪದಾರ್ಥ, ಹೌದು ಅಲ್ವಾ ಸರ್? ಯಾರೋ ರೆವಿನ್ಯೂ ಮಾಡಿದವ್ರು ತಪ್ಪು ಅಥವಾ ಕನ್ವರ್ಷನ್ ಮಾಡಿದವ್ರು ಗ್ರೇಟು ಅನ್ನೋ ಪ್ರಶ್ನೆಗಿಂತ ನಮ್ಮ ಹತ್ರ ಏನು ಶಕ್ತಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಾಗ್ತದೆ. ಇಲ್ಲಿ 2,700 ಚಿಲ್ಲರೆ ಅಂತ ಹೇಳಿದ್ದಾರೆ ಸಾಹೇಬರು. ಕೂತ್ಕೊಂಡಾಗ ಕಷ್ಟ ಸುಖ ನೀವು ಹೇಳ್ರಿ, ಖಂಡಿತ ನಿಮಗೆ ಒಂದು ರೀಸನೇಬಲಲ್ಲಿ ಸಿಗುತ್ತೆ. ಭಾಳ ಮುಖ್ಯವಾಗಿ ಖುಷಿಯಾಗಿದ್ದು ಏನು ಅಂತ ಹೇಳಿದರೆ, ಯಾವಾಗಲೂ ನಾವು ಏನು ಹೇಳ್ತೀವಿ, ನಮಗೆ ಕೊಟ್ಟ ದುಡ್ಡಿಗೆ ಪದಾರ್ಥ ನಮಗೆ ಕರೆಕ್ಟಾಗಿ ಸಿಗಬೇಕು. 100 ರೂಪಾಯಿ 5 ರೂಪಾಯಿ ಕಡಿಮೆ ಆಯ್ತು ಬಟ್ ನಾವು ಬೇರೆ ಕಡೆ ಇಲ್ಲಿಗೆಲ್ಲ ಕೆಲಸ ಮಾಡೋಕ್ಕೆ ಹೋಗಲ್ಲ. 100 ರೂಪಾಯಿ ಜಾಸ್ತಿ ಆಗ್ಬೋದು, ಅದೇ ಕೊಡ್ತೀನಿ. ನಿಮ್ಗೆ ಇದು ಸೆಟ್ ಆಗಲಿಲ್ಲ ಅಂತ ಸರ್, ತವರೇಕೆರೆಯಿಂದ ಇನ್ನೂ 2 ಕಿಲೋಮೀಟರ್ ಬೆಂಗಳೂರು ಸಿಟಿಗೆ ಹೋಗೋ ರೋಡಲ್ಲಿ ಚೆನ್ನೈನಲ್ಲಿ ಹತ್ರ ಅದು DC ಕನ್ವರ್ಷನ್ನೇ. ಅವ್ರಿಗೆ ಇದೇ ಥರ DC ಕನ್ವರ್ಷನ್ ಆಗಿದೆ, ಎಲ್ಲ ಅನುಕೂಲ ಮಾಡಿಕೊಡ್ತೀವಿ. ಇಲ್ಲ ಆಗಲ್ಲ ಅಂದ್ರೆ ಅಲ್ಲೂ ತೋರಿಸು, ಯಾವ್ದು ಬೇಕು ಅಲ್ಲಿ ಬೇಕಂದ್ರೆ ಅಲ್ಲೇ ತೊಗೊಳ್ಳಿ, ಇಲ್ಲಿ ಬೇಕಾದ್ರೆ ಇಲ್ಲಿ ತೊಗೊಳ್ಳಿ.
ನೋಡಿ ಯಾವ ತರ ಕನ್ವಿನ್ಸ್ ಇದೆ ಅಲ್ಲಿ ತಗೊಳ್ಳಿ, ಇಲ್ಲೇ ತಗೋಬೇಕು ಅಂತ ಏನಿಲ್ಲ. ಓಕೆ ಗೆಳೆಯರೇ, ಇನ್ಯಾಕೆ ಮತ್ತೆ ನೋಡಿ ಬಂಪರ್ ಆಫರು ಮುಂದಿನ ದಿನಗಳಲ್ಲಿ ನೀವು ಗಮನಿಸ್ತಾ ಇರಿ. ಆ ಲೇಔಟ್ ಕೂಡ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ. ಹೌದು, ಇನ್ನು ಸರ್, ಆ ಅದೇ layout ready ಕೂಡ ಆಗ್ಬಿಡ್ತದೆ. ನಮ್ಮ ವೀಕ್ಷಕರಿಗೆ ತೋರಿಸೋಣ. Okay. ಅಲ್ಲಿ 20-30 ಸಿಗುತ್ತೆ, 30-40 ಸಿಗುತ್ತೆ. ನಿಮ್ಮ ದುಡ್ಡಿಗೆ ಅನುಕೂಲ ಏನಿದೆಯೋ ಅದು ಸಿಗುತ್ತೆ. ಅದು ಇದೇ ರೋಡಲ್ಲಿ. ಹಾಗಾಗಿ 80 ಅಡಿ ರೋಡಲ್ಲಿ ಇದು ನಿಮಗೆ ಸೈಟ್ ಸಿಗುತ್ತೆ. ನೀವು ಊಹೆ ಕೂಡ ಮಾಡೋಕ್ಕಾಗೋದಿಲ್ಲ. ಮುಂದೆ ಅದ್ಭುತವಾದ ರೇಟ್ ಇದು ಕೂಡ ಆಗುತ್ತೆ. ಎಲ್ಲವೂ ಊರುಗಳು ಬೆಳೆದಿರೋದು ಹೀಗೇನೆ ಹೌದು ಸರ್, ಅಲ್ವಾ? ಚಿಕ್ಕದ್ರಿಂದ ಮೊದಲು ನಾವು ರಾಜಾಜಿನಗರ ಹೀಗೆ ಇತ್ತು, ಮೊದಲು ವಿಜಯನಗರ ಹೀಗೆ ಇತ್ತು. ತಗೊಳ್ಳೋ ಮುಂದೆ ಎಲ್ಲರೂ ಅನುಮಾನ ಪಟ್ಟಿದ್ದು ಉಂಟು. ಹೌದು. ಈಗ ಹೇಗಾಗಿದೆ, ಹಾಗಾಗಿ ಬರೀ 11 ಸೈಟ್ ಇದೆ. ಮೊದಲು ಯಾರು ಬರ್ತೀರಿ ಅವ್ರಿಗೆ ಇಲ್ಲಿ ಹೌದು ಸೈಟ್ ಇದೆ. ಕನ್ವರ್ಷನ್ ಸೈಟ್ ಮಾಡಿ ನನಗೂ ಭಾಳ ಖುಷಿ ಆಯಿತು. ಬನ್ನಿ, ನೀವು ಇಲ್ಲಿ ನಿಜಕ್ಕೂ ನಾಳೆನೇ ಮನೆ ಕಟ್ಬೋದು, ಅಷ್ಟು ಅದ್ಭುತವಾದ ಜಾಗ ಇದೆ. ಆಮೇಲೆ ಊರು ಮಧ್ಯೆ ಇದೆ. ಹಾಗಾಗಿ ಇದನ್ನು ನಾನು ಧೈರ್ಯವಾಗಿ ಹೇಳಬಲ್ಲೆ. 11 ಸೈಟ್ ಇರೋದ್ರಿಂದ ಬೇಗ ಬೇಗ ಬನ್ನಿ, ಆ ಸೈಟ್ ನಿಮ್ದಾಗಲಿ. ಗೃಹ ಪ್ರವೇಶಕ್ಕೆ ಕರೆಯೋದನ್ನ ಮರಿಬೇಡಿ ಅಂತ ಹೇಳ್ತಾ ಖಂಡಿತ ಸರ್. ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ತಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯ. ನಮಸ್ತೆ ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು, ವೆಲ್ಕಮ್ ಸರ್.